ಈ ಕಳ್ಳ ಮಹಾಪ್ರಭುವಿಗೆ, ಈ ಸುಳ್ಳ ಮಹಾಪ್ರಭುವಿಗೆ ತಮಿಳುನಾಡಿಗೆ ಬಂದು 1.5 ಕಿಲೋಮೀಟರ್ನ ನಮ್ಮದಲ್ಲದ ಶ್ರೀಲಂಕಾದು ಅಲ್ಲದ ಕಚ್ಚೆತೀವು ಬಗ್ಗೆ ಏನಾದ್ರೂ ಚಿವುಟಿ ರಾಜಕಾರಣ ಮಾಡಕ್ ಗೊತ್ತು. ಆದರೆ ರೈತನ ಭಾಷೆಯಲ್ಲಿ ಹೇಳೋದಾದ್ರೆ 10 ಲಕ್ಷ ಎಕರೆಯನ್ನ ಚೈನಾದವರು ಆಕ್ರಮಿಸಿಕೊಂಡಿದ್ದಾರೆ. ಅದರ ಬಗ್ಗೆ ಮಾತಾಡಲ್ಲ ಅವನು. ನಮ್ಮ ಜನ, ನಮ್ಮ ಯುವಕರು ಅದನ್ನು ಹೋಗಿ ನೋಡಿದ್ರೆ ನಿಜ ಗೊತ್ತಾಗತ್ತೆ ಅಂತ ಪ್ಯಾರಾಮಿಲಿಟರಿ ಇಳಿಸಿದ್ದಾನೆ. ಕಾವಿ ಕಲ್ಯಾಣ ಆಗೋ ತನಕ ಇದನ್ನು ಮಾಡ್ತಾನೆ ಇರ್ತಾನೆ. ಇದನ್ನು ಯಂಗ್ಸ್ಟರ್ಸ್ ಅರ್ಥ ಮಾಡ್ಕೋಬೇಕು. ಪ್ರತಿಭಟಿಸ್ತೀವಿ ಅಂದ್ರೆ ಇನ್ನೊಂದು 2 ತಿಂಗಳು ಮತ್ತೆ 144 ಸೆಕ್ಷನ್ ಹಾಕ್ತಾನಂತೆ. ಏನಾಗುತ್ತೆ ಅಲ್ಲಿಯ ಯುವಕರಿಗೆ? ಅಲ್ಲಿ ಅವರ ವರಮಾನ, ಅವರ ಗಳಿಕೆ ಈ ಪೀರಿಯಡ್ ನಲ್ಲಿ ಟೂರಿಸಂ ಮಾತ್ರನೇ ಹೊಟ್ಟೆಗೆ ಹಿಟ್ಟು ಬಿಲ್ದಂಗೆ ಮಾಡ್ತಾ ಇದ್ದಾನೆ. ಯುವಕರಿಗೆ ಕೆಲಸ ಕೊಡುವ, ಯುವಕರನ್ನು ಅವರ ಕಾಲ ಮೇಲೆ ನಿಲ್ಲಿಸುವ ಯಾವುದೇ ಯೋಚನೆ ಈ ಕಳ್ಳ ಸುಳ್ಳ ಮಹಾಪ್ರಭುವಿಗೆ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಏನೇ ಹೇಳಿದ್ರು ಅವನ ಕಿವಿಗೆ ಬೀಳಲ್ಲ. ಯಾಕಂದ್ರೆ ಈ ಭಾಷೆ ಅವನ ಕಿವಿ ಕೇಳಿಸಲ್ಲ. ರೈತರ ಸಮಸ್ಯೆಯನ್ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ನೋಡಿ. ರೈತರಿಗಂದ್ರೆ ಸಾಲ ಮನ್ನಾ ಮಾಡೋದಲ್ಲ, ರೈತನಿಗೆ ಬೇಕಾಗಿರೋದು ಘನತೆ. ಇವತ್ತು ರೈತನ ಮಗ ಯಾಕೆ ರೈತ ಆಗ್ತಾ ಇಲ್ಲ? ಅದರಲ್ಲಿ ಘನತೆ ಇಲ್ಲ. ಅವನಿಗೆ ಘನತೆ ಇಲ್ಲ. ಅವನಿಗೊಂದು ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಇಲ್ಲ. ಬರೀ ಸಾಲ ಮನ್ನಾ ಮಾಡೋದು, ಧಾನ್ಯ ಕೊಡೋದ್ರಿಂದ ಆಗಲ್ಲ. ಅವನು ರೈತರ ಸಮಸ್ಯೆಯನ್ನು ಪರಿಹರಿಸೋದೇ ಇಲ್ಲ ಅವನು. ಯಾಕೆಂದ್ರೆ ರೈತರನ್ನ ಸಶಕ್ತರನ್ನಾಗಿ ಮಾಡಿದ್ದಾರೆ. ಅವನ ಮಕ್ಕಳು ಓದ್ತಾರೆ. ಆ ಮಕ್ಕಳು ಓದಿದ್ರೆ ಇವನು ಓಟ್ ಬೀಳಲ್ಲ. ಪ್ರಶ್ನೆ ಕೇಳ್ತಾರೆ ಮಕ್ಕಳು. ಪುಲ್ವಾಮಾ ಯೋಚನೆ ಮಾಡಿ ಯುವಕರೇ, ಪುಲ್ವಾಮನ ಬಗ್ಗೆ ನೀವು ಯೋಚನೆ ಮಾಡಬೇಕು. ನಾನು ಪುಲ್ವಾಮನ ಟಿವಿ ನೋಡ್ತಾ ಇದ್ದೆ. 40 ಜನ ಯೋಧರು, ಅವರ ಶವಪೆಟ್ಟಿಗೆಗಳು ಬರ್ತಾ ಇತ್ತು. ದೊಡ್ಡ ಇವೆಂಟ್ನ ಹಾಗೆ ಈ ಮಹಾಪ್ರಭು ನಡೆಸ್ತಾ ಇದ್ದ. ಅದನ್ನ ಬರಮಾಡಿಕೊಳ್ಳುವುದು, ಅದರ ಮೇಲೆ ಬಾವುಟವನ್ನು ಹಾಕುವುದು. ಇತ್ತೀಚೆಗೆ ಮಾಲೀಕರು ಹೊರಗಡೆ ಬಂದು ಹೇಳಿದ್ರು, ಆ ಪುಲ್ವಾಮಾದ ಸೈನಿಕರು ಆ ರಸ್ತೆಯಲ್ಲಿ ಬರೋದಕ್ಕೆ ಮುಂಚೆ ಅದು ಸ್ವಲ್ಪ ಡೇಂಜರಸ್ ಆದ ರಸ್ತೆ, ಅಲ್ಲಿ ಒಂದು ಸ್ವಲ್ಪ ಅಪಾಯ ಕಾದಿದೆ, ಅವರಿಗೆ ಹೆಲಿಕಾಪ್ಟರ್ ಕಳಿಸಿ ಅಂದ್ರೆ ಬೇಡ ಅನ್ನಂತೆ ಈ ಮಹಾಪ್ರಭು. ಯೋಧರಿಗೆ ಹೆಲಿಕಾಪ್ಟರ್ ಕಳಿಸಕ್ಕೆ ಬೇಡ ಅಂದ ನಮ್ಮ ಯುವ ಯೋಧರಿಗೆ ಈ ಮಹಾಪ್ರಭು ಪಾರ್ಲಿಮೆಂಟ್ ನಲ್ಲಿ ಪೂಜೆ ಮಾಡಕ್ಕೆ ಸೆಂಗೋಲ್ ತಗೊಂಡ್ಬರಕ್ಕೆ ಮಠಾಧೀಶರಿಗೆ ಏರ್ಪೋರ್ಟ್ ಕಳಿಸ್ತಾನೆ. ನಾವು ಅರ್ಥ ಮಾಡ್ಕೋಬೇಕು. ರೈತರಾಗಲಿ ಯೋಧರಾಗಲಿ ಯುವಕರಿಗೆ ಅವನಿಗೆ ಬೇಕಾಗಿಲ್ಲ. ನಾನು ಅದನ್ನು ನೋಡ್ತಾ ಇದ್ದೆ, ಆ ಮೆರವಣಿಗೆಗಳನ್ನ. ಆ 40ಕ್ಕೂ ಮೀರಿದ ಎಲ್ಲ ಯುವ ಯೋಧರ ಶವಪೆಟ್ಟಿಗೆಗಳು ನಿಧಾನವಾಗಿ ಮೆರವಣಿಗೆಯಲ್ಲಿ ಹೋಗುತ್ತಾ ಹೋಗುತ್ತಾ ಭಾರತದ ಬೇರೆ ಬೇರೆ ರಾಜ್ಯಗಳ ಹಳ್ಳಿಗಳಿಗೆ ಹೋಗುತ್ತಿದ್ದವು. ಅಂದರೆ ದೇಶಕ್ಕೆ ಅನ್ನ ಬಡಿಸುವ ರೈತ, ದೇಶನ ಕಾಡೋನು ರೈತನ ಮಗ ಸೈನಿಕ. ಇವರಿಬ್ಬರನ್ನು ಹೀಗೇ ಇರಬೇಕು ಅಂತ ಇಟ್ಟಿದ್ದಾನ ಅವನು. ಯಾಕಂದ್ರೆ ಮಹಾಪ್ರಭುಗಳು